ಮಗ ಓಯ್ ಎಲ್ಲಿದ್ದೆ? ಹಸು ಕಟ್ಟಾಗ್ತಾ ಇದೀನಪ್ಪ. ಹಾ ಬಂದೆ. ಯಾಕಪ್ಪ ನಮ್ಮ ಅಪ್ಪ ಇಷ್ಟೊತ್ತಿಗೆ ಹುಡುಕಬತ್ತು ಕೊಟ್ಟಿಗೆಗೆ ಇಷ್ಟೊತ್ತಿನಲ್ಲಿ? ಮಗ ಹೇಳಪ್ಪ. 3 ದಿವಸ ಊರಲ್ಲಿ ಇರಕಲ್ಲ, ಯಾರ್ದೋ ಮದುವೆಗೆ ಹೋಯ್ತಾ ಇದ್ದೀನಿ. ಗದ್ದೆ ಕೊಯ್ಲೆಲ್ಲ ಮುಗ್ದದ, ರಾಗಿ ಒಡ್ಡು ಕೂಡ ಬ್ಯಾಲೆನ್ಸ್ ಅದ, ಎಲ್ಲಾನು ಮುಗಿಸ್ಬೇಕು. ಆಯ್ತು ಅಪ್ಪ. ನಾನು ಬರೋಷ್ಟೊಳಗೆ ಕಣತ್ ಕೆಲಸ ಮುಗ್ದೋಗ್ಬೇಕು. ಸರಿಯಪ್ಪ ಆಯ್ತು. 75,000 ನಿಮ್ಮ ಅಮ್ಮನ ಕೈಲಿ ದುಡ್ಡು ಕೊಟ್ಟಿರ್ತೀನಿ. ನಾನು ಬರೋದ್ರೊಳಗೆ ಶುಂಠಿ ಹಾಕಿ ಎಲ್ಲ ರೆಡಿ ಮಾಡಿ ಪೈಪ್ ಲೈನ್ ಮಾಡಿ ಎಲ್ಲ ಹಾಕ್ಸ್ಬಿಡು. ಸೋಮವಾರ ದಿವಸ ಹೇಳಿದ್ದೀನಿ ಆಳ್ಗೆ. ಆಯ್ತು ಅಪ್ಪ, ಅಮ್ಮಂಗೆ ಹೇಳಿರಪ್ಪ, ನಾನು ಇದು ಮಾಡ್ತೀನಿ, ಆಳು ಕರ್ಕೊಂಡೆಲ್ಲ ಮಾಡಿಸಿರ್ತೀನಿ ಬರೋದ್ರೊಳಗೆ. ಜೊತೆಗೆ ಕಣತ್ ಕೆಲಸ ಒಂದು ಚೂರು ಉಳಿಬಾರ್ದು, ನೀಟಾಗಿ ಮುಗಿಸಿರ್ಬೇಕು. ನೋಡ್ತೀನಿ ನಿನ್ನ ಜವಾಬ್ದಾರಿಯ ಯಾವ ಥರ ಮುಗಿಸ್ತಿ ಅಂತ. ಆಯಿತು ಹೋಗಪ್ಪ, ನೀನು ಎಲ್ಲ ಮುಗಿಸ್ಕೊಂಡು ಬರೋಗಪ್ಪ. ನನಗೆ ಗೊತ್ತು, ಎಲ್ಲ ಮಾಡಿರ್ತೀನಿ, ಎಲ್ಲ ರೆಡಿ ಮಾಡಿರ್ತೀನಿ. ನೀನು ಬರೋಗಪ್ಪ, ಆಮೇಲೆ ಮಾತಾಡಪ್ಪ ನೀನು. ಊರಿನ ಜನ ಆಡ್ಕೊಳಂಗೆ ಮಾಡ್ಬೇಡ, ಈಗ ವಹಿಸಿ ಮಾಡೋ, ನಿಗಾಡು ಬಿಡ್ತಾರೆ ಜನ. ಆಯಿತು ಅಪ್ಪ ಸರಿ. ನಾನು ಯಾವತ್ತು ನಮ್ಮ ಅಪ್ಪನಿಗೆ ತಲೆ ತಗ್ಸೋ ಥರ ಯಾವತ್ತು ಕೆಲಸ ಮಾಡಲ್ಲ, ತಲೆ ಎತ್ಕೋ ಥರ ಕೆಲಸ ಮಾಡಿ ನಾನು ತೋರಿಸ್ತೀನಪ್ಪ. ಸರಿ ಬಿಡ್ಲಾ, ಆಯ್ತು ನೋಡ್ತೇನೆ. ನಮ್ಮಪ್ಪ ಯಾಕೆ ಹಿಂಗೆ ಆಗ್ತದೆ ಏನು ನಮ್ಮ ಅಪ್ಪನಿಗೆ ಗೊತ್ತಾಗಲ್ಲ. ನನ್ನ ಮೇಲೆ ಜವಾಬ್ದಾರಿ ಇಲ್ವ ನಮ್ಮ ಅಪ್ಪನಿಗೆ, ನನ್ನ ಮೇಲೆ ನಂಬಿಕೆ ಇಲ್ವಲ್ಲ ನಮ್ಮ ಅಪ್ಪನಿಗೆ. ಇನ್ನೇಂತ ಮಾಡುವುದು ನಾನು? ಛೇ. ಎಷ್ಟಾಯ್ತು? ಯಾಕೆ ಕದ್ದಾಡ್ತಾ ಇದ್ದಿ? ಅಣ್ಣ 2 ದಿವಸ ಅಣ್ಣ. 2 ದಿವಸ ಎಷ್ಟು ವರ್ಷ ಆಯ್ತು? 1 ವರ್ಷ 2 ವರ್ಷ ಆಯ್ತು. 2 ತಿಂಗಳು 3 ತಿಂಗಳು ಎಷ್ಟು ದಿನ? ಗುರು ಏನು ಒಂದಿನ 2 ದಿನ 2 ವರ್ಷ ಆಯ್ತು. ಎಷ್ಟು ದಿನ ಅಂತ ನಾವು ಸುಮ್ಮನೆ ಇರೋದು? ಇವೆಲ್ಲ ಅಂತ ನಡೆಯಲ್ಲ ಗುರು, ಕತೆ ಮುಗೀತು. ನಾಳೆ ಕೊಡ್ಬೇಕು, ಕೊಡ್ಲಿಲ್ಲ ಅಂದ್ರೆ ಬೇರೆ ಕತೆ ಆಯ್ತವೆ. ಅಣ್ಣ ಪ್ಲೀಸ್ ಅಣ್ಣ, ಅವಶ್ಯ ಕೊಡೋಣ. ಇನ್ನೊಂದ್ಸಲ ಯಾವ ಬಡ್ಡಿ ಸಾಲ ಹೇಳಿದ್ದೀನಿ, ಕೊಡ್ತಾರೆ, ಕೊಡ್ತೀನಿ ಅಣ್ಣ. ತೀರ್ಸ್ಬಿಡ್ತೀನಿ ಅಣ್ಣ. ಇವತ್ತೊಂದು ದಿವಸ, ನಾಳೆ ನೋಡಕ್ಕಲ್ಲ, ನಾಳೆ ನೋಡ್ತೀನಿ. 2 ದಿವಸ ಗುರುಳೆ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಮುಂದಕ್ಕೆ ಮಾತಾಡ್ಕೊಳ್ಳ. ಇವತ್ತು ಹೋಗೋದ ಬನ್ನಿ. ನಾಳೆ 1 ದಿವಸ ನೋಡ್ತೀನಿ. ಆ ಕಡೆ ತೆಗೆದ ಹೆಸರು ಫಸ್ಟ್ ಅದ ಈ ಕುಯ್ಯಾಳ ಬಡವರಾದರೆ ಏನು ಮಾಡೋದು, ನಮ್ಮ ಹಣೆಯ ಬರಹವೇ ಭಗವಂತ ಕೊಟ್ಟ ಬದುಕೆಯೇ. ಹುಟ್ಟಿದರೆ ಬಡವರಾಗಿ ಹುಟ್ಟಬಾರದು, ಆದರೆ ಅನುಭವಿಸುವ ದಿನಗಳ ನಾವು ಅನುಭವಿಸಬಾರದು. ಏನು ಮಾಡುವುದು, ಏನು ಮಾಡುವುದು, ಈ ಥರ ನಮ್ಮ ಜೀವನ ಏನು ಮಾಡುವುದು.
ಬಯಕೆಗಳ ಬೇಡಿ ಹಾಕಿ ತೆರೆಸಿದಳು ಪ್ರೀತಿಯ ಪುಟಗಳನ್ನು, ಕಲಿಸಿದಳು ಮೋಹಕ ಚಟಗಳನ್ನು, ಬೇಲು ಸಿಗದ ಕೇಸಿನೊಳಗೆ ಸಿಲುಕಿಕೊಂಡೆ ನಾನು. ರೋಮಾಂಚನ ರೋಮಾಂಚನ, ಕಣ್ಣ ಸನ್ನೆ ಮಾಡಿ ಹೋದೆ, ಮೊದಲ ಮುತ್ತು ನೀಡಿದಾಗ ಕ್ಷಣದಿ ನಾನು ಮೂಕನಾದೆ. ಕುಣಿಸಿದೆ ಕತ್ತಲ ಕೋಣೆಯಲಿ, ಬರೆಸಿದೆ ಪ್ರೇಮದ ಪತ್ರಗಳ, ಬೆರೆಯುವ ಹಂಬಲ ತಂದಿದೆಯ, ಯಾಕೆ ನೀನು ಅಲೆಯ ಹಾಗೆ ಬಡಿದೆ ರಂಗನೆದೆಗೆ. ರೋಮಾಂಚನ ರೋಮಾಂಚನ ಮಾಡ್ತಿದ್ದೇವೆ 2002ರಲ್ಲಿ ಮಾಡಿದ್ದು. ಈಗಲೂ ಅದಕ್ಕೂ ಏನೋ ಹೇಳ ಅಂತ. 2002ರಲ್ಲಿ ಮಾಡಿರೋದಕ್ಕೂ 2026ರಲ್ಲಿ ಮಾಡಿರೋದಕ್ಕೂ ಡಿಫ್ರೆಂಟ್ ಆಗೈತೆ ನವೀನ. ಆದರೂ ಅದ್ಭುತವಾಗೈತೆ. ಎಷ್ಟು ಚೆನ್ನಾಗಿದೆ, ಚಿಕನ್ ಚೆನ್ನಾಗಿದೆ, ಮೂಳೆ ಚೆನ್ನಾಗಿದೆ, ಎಲ್ಲ ಸಖತ್ತಾಗಿದೆ ಕಣ. ಇದ್ರ ಅಮೃತದಗಿಂತನೂ ಸವಿಬಹುದು, ಅಷ್ಟು ಚೆನ್ನಾಗಿದೆ ಕಣ. ಆಗಂದಕ್ಕೂ ಈಗತ್ತು ಹೇಳೋಣ. ಡಿಫ್ರೆಂಟ್ ಹೇಳ್ತಾ ಇದ್ದೀನಲ್ಲ, ಚೆನ್ನಾಗಿದೆ ಕಣ. ಸರಿ, ಓಕೆ ರಂಗಣ್ಣ. ಇದೇ ತರ ಎಲ್ಲರಿಗೂ ಆಯುಷ್ಯ ಕೊಟ್ಟು ನಿನಗೂ ನನಗೂ 2027ಕ್ಕೂ ಇದೇ ತರ ಒಂದು ಪಾರ್ಟಿ ಮಾಡೋಣ. ಸರಿ ರಂಗ. ಓಕೆ, ಡನ್. ಮನಸಾರೆ ಪ್ರೀತಿಸಿ ನನ್ನ ಪ್ರೀತಿನೇ ಅವಳಿಗೋಸ್ಕರ ಸೂರೆ ಮಾಡಿಕೊಂಡು, ಅವಳಿಗೋಸ್ಕರ ಈ ಜೀವನನೇ ಮುಡುಪಾಗಿಟ್ಟು, ಪ್ರತಿದಿನ ಪ್ರತಿ ಕ್ಷಣ ಅವಳಿಗೋಸ್ಕರನೇ ಕಾಲ ಕಳ್ಕೊಂಡು ಜೀವನ ಮಾಡ್ತಾಯಿರೋ ನಾನಿರುವಾಗ ಯಾವನ ಮದುವೆ ಗಂಡು ಬತ್ತನಂತೆ ಮದುವೆ ಗಂಡು ನೋಡ್ತೀನಿ. ಗೆಳೆಯ, ಹೇಳಿ ಗೆಳೆಯ. ಗೆಳೆಯ, ಮನಸ್ಸಲ್ಲಿ ಬಚ್ಚಿಟ್ಕೋಬೇಡ. ಕಷ್ಟದಲ್ಲಿದೆಯೋ ಏನೋ ತೊಂದರೆಲಿದೆಯೋ ಗೊತ್ತಿಲ್ಲ, ಬಟ್ ಆದರೆ ನಿನ್ನ ಕಣ್ಣುಗಳನ್ನು ನೋಡ್ತಾ ಇದ್ರೆ ಏನೋ ಒಂದು ತೊಂದರೆಲಿದೆಯಾ ಅಂತ ನನಗೆ ಅನಿಸ್ತಾ ಐತೆ ಗೆಳೆಯ. ಆ ಥರ ಏನೇನ ಬಿಡುವರು ಗೆಳೆಯ, ಮನಸ್ಸಲ್ಲಿ ಬಚ್ಚಿಟ್ಕೋಬೇಡ ಗೆಳೆಯ. ಆ ಥರ ಏನೇನ ಬಿಡು ಕುಚುಕು, ಚೆನ್ನಾಗಿದ್ದೀನಿ. ಗೆಳೆಯ, ಯಾವತ್ತೂ ನಿನ್ನ ಮನಸ್ಸಲ್ಲಿ ಹಂಗೆಲ್ಲ ಬಚ್ಚಿಟ್ಕೊಳಕೋಬೇಡ. ಮನಸ್ಸಲ್ಲಿರೋದನ್ನು ಹೇಳ್ಕೊ. ನನ್ನ ಕೈಲಿ ಸಹಾಯ ಆದರೆ, ಹೆಲ್ಪ್ ಆದರೆ ನಾನು ಮಾಡೋಕ್ಕೆ ರೆಡಿ ಇರ್ತೀನಿ. ಬಟ್ ಮನಸ್ಸಲ್ಲೇ ಇಟ್ಕೊಂಡು ಮನಸ್ಸಲ್ಲೇ ಕೊರಗೋ ಪ್ರಯತ್ನ ಮಾತ್ರ ಮಾಡಬೇಡ ಗೆಳೆಯ. ಸರಿ ಗೆಳೆಯ, ಸರಿ ಗೆಳೆಯ. ಗೆಳೆಯ, ನೀನು ಯಾವುದೇ ಕಾರಣಕ್ಕೂ ಎದುರಕ್ಕೆ ಹೋಗ್ಬೇಡ. ನಾನಿರೋ ತನಕ ಎದುರಕ್ಕೆ ಹೋಗ್ಬೇಡ ಅಷ್ಟೇ. ಹೇಳು ಗೆಳೆಯ. ಯಾಕೋ ಹಿಂಜರಿತಾ ಇದೆಯಲ್ಲ? ಆ ಥರ ಏನೂ ಇಲ್ಲ ಗೆಳೆಯ. ನನಗೆ ಯಾಕೋ ನಿನ್ನ ಕಂಡ್ರೆ ಏನೋ ಮುಚ್ಚಿಡ್ತಾ ಇದೆಯಾ ಗೆಳೆಯ? ಏನಿಲ್ಲ ಗೆಳೆಯ. ಆ ಥರ ಏನಿದ್ರು ನಿನ್ನ ಮನಸ್ಸಲ್ಲಿ ಏನಿದ್ರು ಓಪನ್ ಆಗಿ ಹೇಳ್ಕೊ. ನನ್ನ ಕೈಲಿ ಏನಾದರೂ ಸಹಾಯ ಮಾಡಬೇಕು ಅಂತ ಭಗವಂತನ ಇಚ್ಛೆ ಏನಾದರೂ ಬ್ರಹ್ಮ ಬರೆದಿದ್ರೆ ನಾನು ಮಾಡ್ತೀನಿ. ನೀನು ಓಪನ್ ಆಗಿ ಹೇಳ್ಕೊ ಗೆಳೆಯ. ಗೆಳೆಯ, ಯಾವತ್ತಾದ್ರೂ ನಿನ್ನ ಬಗ್ಗೆ ನಾನು ಭಿನ್ನಾಭಿಪ್ರಾಯ ಮಾಡಿದ್ದಾನ? ನೀನು ಭಿನ್ನಾಭಿಪ್ರಾಯ ನೀನು ಮಾಡಿಲ್ಲ, ಆದರೆ ನನಗೆ ಯಾಕೋ ಮನಸ್ಸು ಹೊಡಿತೈತೆ, ಏನೋ ಮುಚ್ಚಿಡ್ತಾ ಇದೆಯಾ ಅಂತ ಒಂದು ಮಾನಸಿಕವಾಗಿ ನನ್ನ ಮೈಂಡ್ಗೆ ಬಂತು, ಅದಕ್ಕೆ ಹೇಳ್ದೆ ಗೆಳೆಯ. ಗೆಳೆಯ, ಯಾವುದೇ ಕಾರಣಕ್ಕೂ ಆ ಥರ ತಿಳ್ಕೊಂಡಿಲ್ಲ ಗೆಳೆಯ. ಆ ಥರ ತಪ್ಪು ತಿಳ್ಕೊಬೇಡ. ಹೌದಾ ಗೆಳೆಯ? ಓಕೆ ಗೆಳೆಯ, ನಿನ್ನ ಮೇಲೆ ತುಂಬುವ ಅಪಾರವಾದ ನಂಬಿಕೆ ನಾನು ಇಟ್ಟಿದ್ದೀನಿ. ಓಕೆ ಗೆಳೆಯ. ಗುರು, ನಮ್ಮಪ್ಪ ಹೇಳ್ದಂಗೆ ಅವೆರಡು ಕರುಗಳನ್ನೂ ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ. ಸೂಪರಾಗಿ ಕಲ್ತ್ಕೊಂಡವೆ ಕೆಲಸಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕುಂಟೆಯ ಬೇಗ ಬಾ ತೆಗೆ, ಬಿರ್ಬಿಡ್ನೆ ಟೈಮ್ ಆಯ್ತದೆ. ಮಳೆ ಬರೋ ಸಂಭವ ಬೇರೆ ಅದೇ, ಯಾಕೋ ಮಾಡ ಬರ್ತದೆ, ಬಿಸಿಲು ಬರ್ತದೆ.
ಬಿರ್ಬಿರ್ನ ತಗ ಇದು ಮಾಡ್ಬಿಡೋಣ ಕಿಟೆ ಬಿರ್ಬನ್ ಹಂಟ್ಕೊಂಡು ಬರೋ ತಗ ಬಿರ್ಬಿರ ಯಾರಿವರು?